ಕಾರವಾರದಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ರಾಜ್ಯಾದ್ಯಂತ ಮುಂಗಾರು ಚುರುಕು ಪಡ್ಕೊಳ್ತಾ ಇದ್ದು ಕರಾವಳಿಯಲ್ಲಿ ಅಬ್ಬರದ ಮಳೆ ಆಗ್ತಾ ಇದೆ. ಉಡುಪಿ, ಕಾರವಾರ, ಹೊನ್ನಾವರ ಎಲ್ಲ ಕಡೆ. ಹೊನ್ನವಾರದಲ್ಲಿ ಗುಂಡಬಾಳ ನದಿಯಲ್ಲಿ ಪ್ರವಾಹವೇ ಉಂಟಾಗಿದೆ. ನದಿ ತೀರ ಪ್ರದೇಶದ ತೋಟ ಮತ್ತು ಮನೆಗಳಿಗೆ ನೀರು ನುಗ್ಗಿದೆ. ನದಿ ತೀರ ಪ್ರದೇಶಗಳಲ್ಲಿ ಹೊನ್ನಾವರ ತಾಲೂಕಿನ ಗುಂಡೇಬಾಳದಲ್ಲಿ ಇಡೀ ತೋಟವೇ ಜಲಾವೃತವಾಗಿದೆ. ಮತ್ತೆ ಗ್ರಾಮದ ಜನರು ಸಂತ್ರಸ್ತರಾಗುವಂತಹ ಆತಂಕ ಇದೆ. ಕಳೆದ ಬಾರಿಯೂ ಕೂಡ ಇಂಥದ್ದೇ ಪರಿಸ್ಥಿತಿನ ಎದುರಿಸಿದ್ರು. ಆಮೇಲೆ ಮಲೆನಾಡು ಭಾಗದಲ್ಲಿ ಹೆಚ್ಚುವರಿಯಾಗಿ ಮಳೆ ಆಗ್ತಾ ಇರೋ ಕಾರಣ ಗುಂಡುಬಾಳದ ನದಿ ನೀರಿನ ಮಟ್ಟ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ, ಏರಿಕೆ ಆಗ್ತಾ ಇದೆ. ಪರಿಣಾಮ ಈಗ ತೋಟಗಳಿಗೆ ನೀರು ನುಗ್ತಾ ಇದೆ, ತಗ್ಗು ಪ್ರದೇಶದಲ್ಲಿರೋ ಮನೆಗಳಿಗೆ ನೀರು ನುಗ್ತಾ ಇದೆ. ಕಳೆದ ಬಾರಿ ಈ ಭಾಗದಲ್ಲಿ ಇದೇ ರೀತಿಯ ಹೆಚ್ಚುವರಿ ಮಳೆಯಾಗಿ ಪಾಪ ಅಲ್ಲಿನ ಜನ ಮನೆಯೊಳಗೆ ನೀರು ನುಗ್ಗಿ ಊಟ ಮಾಡ್ಲಿಕ್ಕಾಗದೆ, ನಿದ್ರೆ ಮಾಡ್ಲಿಕ್ಕಾಗದೆ ಸಂತ್ರಸ್ತರಾಗ್ಬಿಟ್ಟಿದ್ರು. ಅವ್ರಿಗೆ ಬೇರೆ ಕಡೆ ಕರ್ಕೊಂಡೋಗಿ ಕೆಲ ದಿನಗಳ ಕಾಲ ವಸತಿಯನ್ನ ಅಂದ್ರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ರೆಡಿ ಮಾಡಿಕೊಟ್ಟಿದ್ರು, ಊಟದ ವ್ಯವಸ್ಥೆ ಮಾಡಿದ್ರು. ಅಂಥದ್ದೇ ಪರಿಸ್ಥಿತಿ ಬರುತ್ತಾ ಜನ ಆತಂಕಗೊಂಡಿದ್ದಾರೆ. ಬಟ್ ಆಮೇಲೆ ಇದಕ್ಕೆ ಈಗ ಏನು ಪರಿಹಾರ ಇಲ್ಲ. ಮಳೆ ಬರ್ತಾ ಇದೆ, ಎಷ್ಟು ಬರುತ್ತೆ ಏನು ಎತ್ತ ಅಂತ ಹೇಳೋಕ್ಕಾಗಲ್ಲ. ಮತ್ತೆ ಹವಾಮಾನ ಇಲಾಖೆಯ ಮುನ್ಸೂಚನೆ ಹೇಗಿದೆ ಅಂದರೆ ಇನ್ನೂ ಕೂಡ ನಿರಂತರ ಮಳೆ ಆಗುತ್ತೆ, ಹೆಚ್ಚುವರಿ ಮಳೆ ಆಗುತ್ತೆ ಅಂತ. ಬಿರು ಬೇಸಿಗೆಯಿಂದ ಕಂಗೆಟ್ಟಿದ್ದ ಜನ ಮಳೆಗೆ ನೆಮ್ಮದಿಯನ್ನ ಪಡ್ಬೇಕಾ, ಖುಷಿ ಪಡ್ಬೇಕಾ, ಅಥವಾ ಈ ರೀತಿಯಾಗಿ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೀವಲ್ಲ ಅಂತ ಆತಂಕ ಪಡ್ಬೇಕಾ ಗೊತ್ತೇ ಆಗ್ತಿಲ್ಲ.